ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಸ್ವಾಗತ. ನೋಡಿ, ನಾವೀಗ MBBS ಆಪ್ಷನ್ ಎಂಟ್ರಿ ಲಿಸ್ಟ್ ಬಗ್ಗೆ ನೋಡ್ತಾ ಇದ್ದು, ಈಗಾಗಲೇ 53 ಕಾಲೇಜುಗಳ ಒಂದು ಲಿಸ್ಟ್ಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ನಾನು ನೀಡಿದ್ದೇನೆ. ಆ 3 ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಅದನ್ನು ನೀವು ನೋಡ್ಬೋದು. ಈಗ ಈ ಒಂದು ವಿಡಿಯೋದಲ್ಲಿ 54ನೇ ಒಂದು ನಮ್ಮ ಆಪ್ಷನ್ ಎಂಟ್ರಿಯನ್ನು ಪ್ರಾರಂಭ ಮಾಡೋಣ. ನೋಡಿ, ನಾನು ಹಿಂದಿನ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ, ಕೇವಲ ಕಟ್ ಆಫನ್ನು ನಾನು ಇಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ಳೋದೆ. ಕಟ್ ಆಫ್ ಜೊತೆಗೆ ಮೇನ್ ಪೇಷಂಟ್ ಇನ್ಫ್ಲೋ, ಪೇಷಂಟ್ ಎಷ್ಟು ಜನ ಬರ್ತಾರೆ ಆ ಹಾಸ್ಪಿಟ್ಲಿಗೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದ ಕಾರಣ OPD ಮತ್ತು IPDಯಲ್ಲಿ ಪೇಷಂಟ್ ಇಂಟೇಕ್ ಎಷ್ಟಿದೆ ಪರ್ ಡೇ, ಮತ್ತು ಹಾಸ್ಪಿಟಲ್ ಬೆಡ್ನಲ್ಲಿ ಎಷ್ಟು % ಫುಲ್ ಇರ್ತವೆ. ಈಗ 1000 ಬೆಡೆಡ್ ಹಾಸ್ಪಿಟಲ್ ಇದ್ದರೆ ಎಷ್ಟು ಮಿನಿಮಮ್ 80% 90% ಫುಲ್ ಇರ್ತಾವೋ, ಇನ್ನು ಹಾಗೆ ಖಾಲಿ ಇರ್ತಾವೋ ಏನು, ಮತ್ತು ಟೀಚಿಂಗ್ ಯಾವ ರೀತಿ ಇದೆ, ಕ್ಲಿನಿಕಲ್ ಎಕ್ಸ್ಪೋಜರ್ ಯಾವ ರೀತಿ ಇದೆ, ಮತ್ತು ಎಲ್ಲ ಸ್ಪೆಷಾಲಿಟಿ ಅಲ್ಲಿ ನಮಗೆ ಸಾಕಷ್ಟು ಎಕ್ಸ್ಪೋಜರ್ ಸಿಗ್ತಾ ಇದೆಯಾ. ಒಂದು ಕಾರ್ಡಿಯಾಕ್, ಜನರಲ್, ರೆಸ್ಪಿರೇಟರಿ ಆಯಿತು, ರೀನಲ್ ಆಯಿತು, ಗ್ಯಾಸ್ಟ್ರೋಎಂಟ್ರಾಲಜಿ ಆಯಿತು, ಗೈನಕಾಲಜಿ ಆಯಿತು, ಎಲ್ಲ ಇವನ್ನೆಲ್ಲ ನಾನು ಕನ್ಸಿಡರ್ ಮಾಡಿ, ಮತ್ತು ಸರ್ಜರಿ ಯಾವ್ಯಾವ ರೀತಿ, ಒಂದು ನ್ಯೂ ಮಾಡರ್ನ್ ಸರ್ಜರಿಗಳು, ಎಂಡೋಸ್ಕೋಪಿಕ್ಕು, ಕೀ ಹೋಲ್ ಸರ್ಜರಿ ಎಲ್ಲ ಯಾವ ರೀತಿ ನಡೀತಾ ಇದ್ದಾವೆ, ನಿಮಗೆ ಎಷ್ಟೊಂದು ಅಲ್ಲಿ ನಾಲೆಜ್ ಸಿಗ್ತದೆ, ಮತ್ತು PG ಸೀಟ್ಗಳಿದ್ದಾವೆ, ಅಲ್ಲಿ ಯಾವ್ಯಾವ ಸ್ಪೆಷಾಲಿಟಿ ಇದೆ ಅನ್ನೋದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ನಾನು ಈ ಒಂದು ಲಿಸ್ಟನ್ನು ರೆಡಿ ಮಾಡಿದ್ದೀನಿ. ಮತ್ತು ಇಲ್ಲಿ ಲೊಕೇಶನ್ ಕೂಡ ಮ್ಯಾಟ್ರ್ ಆಗುತ್ತೆ. ಸ್ವಲ್ಪ ಬೆಂಗಳೂರಿನ ಕಾಲೇಜುಗಳು ಮೇಲೆ ಬರ್ಬೋದು. ಅದು ಬಿಟ್ಟರೆ ಉಳಿದಂತೆ ಎಲ್ಲ ಒಂದು ಪ್ಯಾರಾಮೀಟರ್ಗಳನ್ನು ನೋಡಿ ಈ ಒಂದು ಲಿಸ್ಟನ್ನು ತಯಾರು ಮಾಡಿದ್ದೀನಿ. ಈಗ ನೋಡಿ, ಈ ಲಾಸ್ಟ್ ಲಿಸ್ಟ್ನಲ್ಲಿ ಇರುವಂಥ ಕಾಲೇಜುಗಳು ಸ್ವಲ್ಪ ಮೊದಲಿನ ಕಾಲೇಜುಗಳಿಗಿಂತ ಸ್ವಲ್ಪ ಪೇಷಂಟ್ ಇಂಟೇಕ್ ಇರ್ಬೋದು, ಅಥವಾ ಒಂದು ಮಾಡರ್ನ್ ಎಕ್ವಿಪ್ಮೆಂಟ್ಸು, ಅಥವಾ ಇನ್ಫ್ರಾಸ್ಟ್ರಕ್ಚರ್ ಆಯಿತು, ಟೀಚಿಂಗು, ಇದರಲ್ಲೆಲ್ಲ ಸ್ವಲ್ಪ ಕಡಿಮೆ ಅಂತ ಅನ್ಕೋಬಹುದು. ಇಲ್ಲಿ ನಾವು ನೋಡಿ, ಈಗ 54 ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ರಿಸರ್ಚ್ ಸೆಂಟರ್ ಮಂಗಳೂರು. ನೋಡಿ, ಇದರ ಕೋಡು M065. ನೋಡಿ, ಇಲ್ಲಿ MG ಅಂತ ನಾನು ಯಾಕೆ ಬರ್ತಿದ್ದೀನಿ ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದು MBBS ಗೌರ್ಮೆಂಟ್, ಇದನ್ನು ನಾವು ಹಾಕ್ತಾ ಇರೋದೀಗ. ನೀವು ಅಪ್ಪಿತಪ್ಪಿ ಪ್ರೈವೇಟ್ ಹಾಕಬಾರ್ದಲ್ಲಿ, ಈ ರೀತಿ ನೀವು ಆಪ್ಷನ್ ಎಂಟ್ರಿ ಮಾಡಿದಾಗ ನಿಮ್ಗೆ ಲಿಸ್ಟ್ ಬರಬೇಕು, MG ಅಂತ ಅಲ್ಲಿ ಕಾಣಬೇಕು. ಮತ್ತು ನಿಮಗೆ ಫೀಸ್ ಎಲ್ಲ ಗಮನದಲ್ಲಿ ಇಟ್ಕೊಂಡು ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿಯನ್ನು ನೀಟಾಗಿ ಮಾಡಬೇಕು. ತುಂಬ ಅವಸರದಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಈಗ ನೋಡಿ, ಇದು ಮಂಗಳೂರಲ್ಲಿ ಈ ಕಾಲೇಜಿನ 54ಗೆ ಯಾಕೆ ನಾನು ಇಟ್ಟಿದ್ದೀನಿ ಅಂತಂದರೆ, ಈ ಮಂಗಳೂರಿನ ಉಳಿದ ಕಾಲೇಜುಗಳು, ಈ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಆಯಿತು, ತುಂಬ ಟಾಪ್ನಲ್ಲಿರುವಂಥದ್ದು. ಅದನ್ನು ಬಿಟ್ಟರೆ ಈ AJ ಇನ್ಸ್ಟಿಟ್ಯೂಟ್ ಕಾಲೇಜ್ ಆಯಿತು, ಹೀಗೆ ಮಂಗಳೂರಿನ ಫಾದರ್ ಮುಲ್ಲರ್ ಆಯಿತು, ಇವನ್ನೆಲ್ಲ ಕನ್ಸಿಡರ್ ಮಾಡಿದಾಗ ಇದು ಕೆಳಮಟ್ಟದಲ್ಲಿ ಇದೆ, ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅನ್ನೋದು. ಅಂದರೆ ತೀರಾ ಕೆಟ್ಟದಾಗಿದೆ ಅಂತಲ್ಲ, ಕಾಲೇಜ್ ಚೆನ್ನಾಗಿದೆ, ಆದರೆ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಅನಿಸುತ್ತೆ. ಕೆಲವೊಂದು ಇದರಲ್ಲಿ ಎವರೇಜ್ ಅಂತ ಕಾಣಿಸುತ್ತೆ ಇದು ಆ ಕಾಲೇಜುಗಳಿಗೆ ಕಂಪೇರ್ ಮಾಡಿದಾಗ. ಆದ ಕಾರಣ ಇದನ್ನು 54 ಪೊಸಿಷನಲ್ಲಿ ಇಟ್ಟಿದ್ದೀನಿ. ಇನ್ನು 55ದಲ್ಲಿ K ವೆಂಕಟರಮಣಗೌಡ ಮೆಡಿಕಲ್ ಕಾಲೇಜ್ ಸುಳ್ಯ, ಕುರುಂಜಿ ಭಾಗ, ದಕ್ಷಿಣ ಕನ್ನಡ ಸುಳ್ಯ, ಇದನ್ನು ಇಟ್ಟಿದ್ದೀನಿ. ಇದು ನೋಡಿ, ಸ್ವಲ್ಪ ರೂರಲ್ ಏರಿಯಾ ಕಾಲೇಜ್ ಆಗ್ತದೆ. ಯಾರು ಅಲ್ಲಿ ಲೋಕಲ್ ಇದ್ದವರು ಪ್ರಿಫರ್ ಮಾಡ್ಬೋದು. ಮತ್ತು ಉಳಿದಂತೆ ಇಲ್ಲಿ ಮೆಡಿಕಲ್, ಗೈನೆಕ್ ಇಂಥ ಡಿಪಾರ್ಟ್ಮೆಂಟ್ಗಳು ಜಾಸ್ತಿ ಆ್ಯಕ್ಟಿವ್ ಇರ್ತವೆ. ಉಳಿದಂಥ ಅಷ್ಟೊಂದು ಮಾಡರ್ನ್ ಇದು ನಡೆಯೋದು ಸ್ವಲ್ಪ ಇಲ್ಲಿ ಕಡಿಮೆ. ಆದರೂ ಕೂಡ ಟೀಚಿಂಗು ಅದೆಲ್ಲ ದೃಷ್ಟಿಯಿಂದ ಚೆನ್ನಾಗಿದೆ. ಇನ್ನು ನೆಕ್ಸ್ಟು ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮಂಗಳೂರು. ಇಲ್ಲಿ ನಾನು ಒಂದು ಕೇಳ್ಪಟ್ಟ ಹಾಗೆ ಸ್ವಲ್ಪ ಎಕ್ಸ್ಟ್ರಾ ಫೀಸ್ ಜಾಸ್ತಿ ಕರೆಕ್ಟ್ ಮಾಡ್ತಾರೆ. ಆ ಒಂದು ಏನಲ್ಲಿ ಫೆಸಿಲಿಟೀಸ್ಗೆ ಇದಕ್ಕೆ ಅಷ್ಟೊಂದು ಮ್ಯಾಚ್ ಆಗೋದಿಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಉಳಿದಂತೆ ಕಾಲೇಜೆಲ್ಲ ಚೆನ್ನಾಗಿದೆ. ಅಂದರೆ ಈಗ ನೀವು MS ರಾಮಯ್ಯ, ಕೆಂಪೇಗೌಡ ಆ ರೀತಿಯೆಲ್ಲ ಒಂದು ಕಾಲೇಜುಗಳನ್ನು ಕಂಪೇರ್ ಮಾಡಿದಾಗ, ಮತ್ತು ಮಂಗಳೂರಿನ ಉಳಿದ ಕಾಲೇಜುಗಳನ್ನು ಕಂಪೇರ್ ಮಾಡಿದಾಗ ಸ್ವಲ್ಪ ಇದು ಫಾದರ್ ಮುಲ್ಲರ್ ಆಯಿತು, ಇನ್ನೊಂದು AJ ಇನ್ಸ್ಟಿಟ್ಯೂಟು, ಇಂಥವನ್ನೆಲ್ಲ ಕಂಪೇರ್ ಮಾಡಿದಾಗ ಸ್ವಲ್ಪ ಕಡಿಮೆ ಅನಿಸುತ್ತೆ. ಆದ ಕಾರಣ ಇದನ್ನು 56 ಪೊಸಿಷನ್ನಲ್ಲಿ ಇಟ್ಟಿದ್ದೀನಿ. ಮತ್ತು ಇನ್ನು ಇಲ್ಲಿ ಕೆಳಗಿನ ಕಾಲೇಜುಗಳು ಸ್ವಲ್ಪ ನ್ಯೂ ಕಾಲೇಜುಗಳಿದ್ದಾವೆ. ಇಲ್ಲಿ ಶ್ರೀ ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್, ಚನ್ನಪಟ್ಟಣ, ರಾಮನಗರ. ಇದು ನೋಡಿ, ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ನವ್ರದ್ದೇ ಒಂದು ಕಾಲೇಜಿದು. ಎಲ್ಲ ಇನ್ಫ್ರಾಸ್ಟ್ರಕ್ಚರು ಇದು ಎಲ್ಲ ಚೆನ್ನಾಗಿದೆ, ಆದರೆ ಸ್ವಲ್ಪ ಹೊಸ ಕಾಲೇಜು, ಇನ್ನೂ ಡೆವಲಪ್ ಆಗಬೇಕು. ಆದ ಕಾರಣ ಇದನ್ನು 57th ಪೊಸಿಷನ್ನಲ್ಲಿ ಇಟ್ಟಿದ್ದೀನಿ. ಇನ್ನು ಆಲ್ ಅಮೀನ್ ಮೆಡಿಕಲ್ ಕಾಲೇಜ್ ವಿಜಯಪುರ. ನೋಡಿ, ಇದು ತುಂಬ ಓಲ್ಡ್ ಕಾಲೇಜು, ಆದರೆ ಅದು ಎಷ್ಟು ಓಲ್ಡ್ ಇದೆಯಲ್ಲ ಅಷ್ಟೊಂದು ಇಂಪ್ರೂವ್ಮೆಂಟ್ ನಮಗೆ ಕಾಣ್ಬರೋದಿಲ್ಲ. ಈಗೇನು ಸಿಟಿ ಲೆವೆಲ್ ಬೆಂಗಳೂರು, ಮೈಸೂರು, ನಮ್ಮ ಏನು ಬೆಳಗಾವಿ, ಧಾರವಾಡ, ಈ ಒಂದು ನಾವು ಕಾಲೇಜ್ಗಳನ್ನು ನೋಡಿದಾಗ ಯಾವ ರೀತಿ ಅದು ಡೆವಲಪ್ ಆಗಬೇಕಾಗಿತ್ತು ಆ ರೀತಿ ಡೆವಲಪ್ ಆಗಿಲ್ಲ. ಸ್ವಲ್ಪ ಅಲ್ಲಿ ಪೇಷಂಟ್ ಇಂಟೇಕು ಅಷ್ಟೊಂದಾಗಿ, ಪೇಷಂಟ್ ಫ್ಲೋ ಕೂಡ ಕನ್ಸಿಸ್ಟೆಂಟ್ ಆಗಿ ಇಲ್ಲ, ಸ್ವಲ್ಪ ಪೇಷಂಟ್ ಫ್ಲೋ ಕಡಿಮೆ ಅಂತ ಅನಿಸುತ್ತೆ. ಇದು ಮುಸ್ಲಿಂ ಮೈನಾರಿಟಿ ಕಾಲೇಜು. ಯಾರಿಗೆ ಮುಸ್ಲಿಂ ಮೈನಾರಿಟಿ ಇದೆ ಅವ್ರು ಮಾತ್ರ ಈ ಕಾಲೇಜುಗಳನ್ನು ಹಾಕ್ಕೊಂಡ್ರೆ ಅವ್ರಿಗೆ ಸಿಗೋ ಚಾನ್ಸು ಜಾಸ್ತಿ ಇರುತ್ತೆ. ಆದ ಕಾರಣ ಈ ಒಂದು ಕಾಲೇಜನ್ನು 58 ಇದರಲ್ಲಿ ಇಟ್ಟಿದ್ದೀನಿ.
ಇನ್ನು ನವೋದಯ ಮೆಡಿಕಲ್ ಕಾಲೇಜ್ ರಾಯಚೂರು ನೋಡಿ, ಈ ರಾಯಚೂರು ಕಾಲೇಜು ಇದನ್ನು ಸ್ವಲ್ಪ ಉಳಿದ ಒಂದು ಸಿಟಿಯನ್ನು ಕಂಪೇರ್ ಮಾಡಿದಾಗ ಇದು ಹಿಂದುಳಿದ ಪ್ರದೇಶಗಳು ಅನಿಸ್ಕೊತವೆ. ಹೀಗಾಗಿ ಅಷ್ಟೊಂದು ತೀರಾ ಈ ಮಾಡರ್ನ್ ಕಾಲೇಜುಗಳಿಗೆ ಕಂಪೇರ್ ಮಾಡಿದಾಗ ಇವು ಸ್ವಲ್ಪ ಡ್ರಾಬ್ಯಾಕ್ ಅನಿಸ್ತವೆ. ಇದಲ್ಲೆಲ್ಲ ಅಷ್ಟೊಂದು ಮಾಡರ್ನ್ ಇದು ಕಂಡು ಬರೋದಿಲ್ಲ. ಉಳಿದಿದ್ದಂತೆ ಟೀಚಿಂಗು ಇದು ಸ್ವಲ್ಪ ಓಕೆ ಇದೆ. ಆದ ಕಾರಣ ಇದನ್ನು ಎವರೇಜ್ ಅನ್ನುವಲ್ಲಿ 59 ಇದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಕೂಡ ಅದೇ ರೀತಿ ಖಾಜಾ ಬಂದೇ ನವಾಜ್ ಇನ್ಸ್ಟಿಟ್ಯೂಟ್ ಇದನ್ನು ನೋಡಿದಾಗ ನಮಗೆ ಉಳಿದ ಒಂದು ಏನು ಸಿಟಿಯಲ್ಲಿರುವಂಥ ಏನು ಈ ಟಾಪ್ ಕಾಲೇಜುಗಳನ್ನು ಕಂಡು ಬಂದಾಗ ಇಲ್ಲಿ ಸ್ವಲ್ಪ ಎವರೇಜ್ ಅನಿಸುತ್ತೆ ಕೆಲವೊಂದು ವಿಚಾರಗಳಲ್ಲಿ. ಆದ ಕಾರಣ ಇದನ್ನು 60th ಪೊಸಿಷನ್ನಲ್ಲಿ ಇಟ್ಟಿದ್ದೀನಿ. ಇನ್ನು ನೋಡಿ, SR ಪಾಟೀಲ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಬಾಗಲಕೋಟೆ ನೋಡಿ, ಇದು ತುಂಬ ನ್ಯೂ ಕಾಲೇಜ್ ಇವು. ಹೀಗಾಗಿ ಇವುಗಳನ್ನು ಲಾಸ್ಟಲ್ಲಿ ಇಟ್ಟಿದ್ದೀನಿ, ಯಾಕಂದರೆ ಇನ್ನೂ ಡೆವಲಪ್ ಆಗಬೇಕು ನ್ಯೂ ಕಾಲೇಜು ಅನ್ನೋ ರೀತಿಯಿಂದ ಇವನ್ನ ಲಾಸ್ಟ್ನಲ್ಲಿ ಇಟ್ಟಿದ್ದೀನಿ. ಮತ್ತು MG ಫಾರೂಕ್ ಅಕಾಡೆಮಿ ಆಫ್ ಮೆಡಿಕಲ್ ಎಜುಕೇಷನ್ ಹುಣಸೂರು ಮೈಸೂರು, ಇದನ್ನಂತೂ ಲಾಸ್ಟ್ ಇಯರ್ ಪ್ರಾರಂಭ ಆಗಂಥ ಕಾಲೇಜಿದು. ಇದನ್ನು 62 ಪೊಸಿಷನ್ನಲ್ಲಿ ಇಟ್ಟಿದ್ದೀನಿ. ಆ ಮೊದಲನೇ ಕಾಲೇಜುಗಳನ್ನು ಆ ಒಂದು ಪ್ಲೇಸ್ನಲ್ಲಿಟ್ಟು ಇವುಗಳನ್ನು ಕೊನೆಯಲ್ಲಿ ಹಾಕೋಬೋದು. ನಿಮ್ಮ ಒಂದು ಇದರ ಪ್ರಕಾರ ನೀವು ಮುಂದೆ ಹಿಂದೆ ಹಾಕ್ಕೊಂಡ್ರೆ ಏನು ಪರವಾಗಿಲ್ಲ. ಆದರೆ ಇವನ್ ಮಾತ್ರ ಈ ಲಿಸ್ಟ್ಗಳು ಮಾತ್ರ ಕೊನೆಯಲ್ಲೇ ಬರೋದು ಉತ್ತಮ. ಇನ್ನು ಇಲ್ಲೊಂದು ಸ್ಪೆಷಲ್ ಕಾಲೇಜ್ ಇದೆ, ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮುದ್ದೇನಹಳ್ಳಿ ಚಿಕ್ಕಬಳ್ಳಾಪುರ ಅಂತ. ಇದು ಒಳ್ಳೆ ಕಾಲೇಜು, ಇದು ಕೂಡ ಹೊಸ ಕಾಲೇಜು. ಆದರೆ ಇಲ್ಲಿ ಏನಿದೆ ಅಂದರೆ ಇದು ಮೇಲೆ ಇಡ್ಬೋದಾಗಿತ್ತು ನಾನು. ಇಲ್ಲಿ ನೀವು ಏನು ಒಂದು ಇದೊಂಥರ ಸ್ಪೆಷಲ್ ಕಾಲೇಜು, ಲಾಸ್ಟ್ ಇಯರಿಂದ ಫೀಸ್ ತೆಗೆದುಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಲ್ಲಾದರೆ ಇಲ್ಲಿ 0 ಫೀಸ್ ಇತ್ತು ನಿಮಗೆ. 24, 25ನಲ್ಲೆಲ್ಲ 0 ಫೀಸ್ ಇತ್ತು. ಈ ಒಂದು ಕಾಲೇಜ್ನಲ್ಲಿ ತುಂಬ ಸ್ಟ್ರಿಕ್ಟ್ ಇದೆ. ಅಂದರೆ ಮೊಬೈಲು, ಇವನ್ ಲ್ಯಾಪ್ಟಾಪು ಇಂಥವೆಲ್ಲ ಏನೂ ಅಲೌ ಮಾಡೋದಿಲ್ಲ. ಓನ್ಲಿ ಕಾಲೇಜಲ್ಲಿ ಅಕಾಡೆಮಿಕ್ ಪರ್ಪಸ್ ಅಷ್ಟೇ ನೀವು ಲ್ಯಾಪ್ಟಾಪು ಇದನ್ನು ಯೂಸ್ ಮಾಡ್ಬೋದೇ ಹೊರತು ಮೊಬೈಲ್ ಅಲೋ ಇಲ್ಲ ಹಾಸ್ಟೆಲ್ನಲ್ಲಿ. ಅದು ಮತ್ತು ಇಲ್ಲಿ ಒಂಥರ ಗುರುಕುಲ್ ಮಾದರಿ ಶಿಕ್ಷಣ ಪದ್ಧತಿ ಅಂತೀವಿಲ್ಲ, ಆ ರೀತಿ ಮುಂಜಾನೆ ಎದ್ದು ಯೋಗ ಮಾಡೋದು ಇದೆಲ್ಲ ಮಾಡಬೇಕು. ತುಂಬ ಸ್ಟ್ರಿಕ್ಟ್ ಇದೆ. ಹೀಗಾಗಿ ಈ ಕಾಲೇಜನ್ನು ನೀವು ಇದನ್ನು ಮಾಡೋಕ್ಕಿಂತ ಮುಂಚೆ, ಆಪ್ಷನ್ ಎಂಟ್ರಿಯಲ್ಲಿ ಹಾಕೋಕ್ಕಿಂತ ಮುಂಚೆ ಈ ಕಾಲೇಜಿನ ಬಗ್ಗೆ ಅವರ ಒಂದು ಏನು ಪ್ರಾಸ್ಪೆಕ್ಟಸ್ ಇದೆ, ಏನು ನಿಮಗೆ ವೆಬ್ಸೈಟ್ನಲ್ಲಿ ದೊರೀತದೆ, ಆ ಕಾಲೇಜಿನ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ಹಾಕಬೇಕು. ಇಲ್ಲಾಂದರೆ ಉಳಿದಂತೆ ಇದು ನೀವು ಏನಾದರೂ ಕಡಿಮೆ ದುಡ್ಡಿನಲ್ಲಿ ಏನು ಜಾಸ್ತಿ ಎಕ್ಸ್ಟ್ರಾ ಫೀಸ್ ಇಲ್ದಂಗೆ ಕಲಿಬೇಕೆಂದರೆ ಒಳ್ಳೆ ಕಾಲೇಜ್ ಇದು. ಅದರ ಬಗ್ಗೆ ಎಲ್ಲ ತಿಳಿದುಕೊಂಡು ನೀವು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಹಾಕೊಳ್ಳಿಕ್ಕೆ ಅಡ್ಡಿ ಇಲ್ಲ. ಆದ ಕಾರಣ ಇದನ್ನು ಲಾಸ್ಟ್ನಲ್ಲಿ ಇಟ್ಟಿನಿ. ಅದು ಬಿಟ್ಟರೆ ಇದೆಲ್ಲ ಒಳ್ಳೆ ಕ್ವಾಲಿಟಿ ಎಜುಕೇಷನು ಚೆನ್ನಾಗಿರುವಂಥ ಟಾಪ್ ಕಾಲೇಜ್ನಲ್ಲೇ ಬರುತ್ತೆ. ಆದರೆ ಈ ಒಂದು ರಿಸ್ಟ್ರಿಕ್ಷನ್ ಸಲುವಾಗಿ ಇದನ್ನು ನಾನು ಲಾಸ್ಟ್ನಲ್ಲಿ ಇಟ್ಟಿದ್ದೀನಿ. ಏನು ಇಲ್ಲಿ ಒಂದು ಗೌರ್ಮೆಂಟ್ ಫೀಸ್ ಇದ್ದರೂ ಕೂಡ ಜಾಸ್ತಿ ಫೀಸ್ ಇದೆ. ಯಾವುದಿದು ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3000 ಮಠ ಮೆಡಿಕಲ್ ಕಾಲೇಜ್ ಧಾರವಾಡ ಅಂತ. ಇದು ಆ್ಯಕ್ಚುಲಿ ಇರೋದು ಹುಬ್ಳಿಯಿಂದ ಸ್ವಲ್ಪ ಒಂದು 5 ಕಿಲೋಮೀಟರ್ ದೂರದಲ್ಲಿ ಇದೆ. ಈ ಒಂದು ಕಾಲೇಜು ಇಲ್ಲಿ ಲಾಸ್ಟ್ ಇಯರು 6+ ಲ್ಯಾಕ್ ಸೀಟ್ ಇತ್ತಿಲ್ಲ. ಇಲ್ಲಿ ಸ್ವಲ್ಪ ಫೀಸು ಜಾಸ್ತಿ ಮಾಡಿದ್ದಾರೆ ಈ ವರ್ಷ ಅಂತ ಇದಿದೆ. ಬಹುಶಃ 8 ಲ್ಯಾಕ್ ಇದ್ರೂ ಇರ್ಬೋದು. ಈ ಒಂದು ಕಾಲೇಜು ಅದು KA ಮುಖಾಂತರ ಕೊಡ್ತಾರೋ ಏನು ಡೀಮ್ಡ್ ಇದರಲ್ಲಿ ಹೋಗ್ತಾರೋ ಅದನ್ನು ನಾವು ವಿಚಾರ ಮಾಡಬೇಕಾಗಿದೆ. ಮತ್ತು ನಿಮಗೆ ಯಾರಿಗೆಲ್ಲ ಈ ಒಂದು 1.5 ಲಕ್ಷಕ್ಕಿಂತ ಜಾಸ್ತಿ ಫೀಸ್ ನಡೀತದೆ ಅಂತಂದವರು ಈ ಕಾಲೇಜನ್ನು ಹಾಕೋಬೋದು. ಮತ್ತು ಕಾಲೇಜು ಇನ್ನೂ ಅಷ್ಟೊಂದು ಹೊಸ ಕಾಲೇಜ್ ಆಗಿರೋದ್ರಿಂದ ಮತ್ತು ಹುಬ್ಳಿಯಿಂದ ದೂರದಲ್ಲಿ ಇರೋದ್ರಿಂದ ಹಾಸ್ಪಿಟ್ಲು ಅಷ್ಟು ಇನ್ನೂ ಇಂಪ್ರೂವ್ಮೆಂಟ್ ಆಗಿಲ್ಲ. ಆದ ಕಾರಣ ಅದನ್ನೆಲ್ಲ ವಿಚಾರ ಮಾಡಿಕೊಂಡು ನಿಮಗೆ ಒಂದು ವೇಳೆ 1.5 ಲಕ್ಷಕ್ಕಿಂತ ಜಾಸ್ತಿ ಒಂದು ಫೀಸ್ನಲ್ಲಿ ಬರುವಂಥ ಕಡಿಮೆ ಫೀಸ್ನಲ್ಲಿ ಬರುವಂಥ ಕಾಲೇಜ್ ಇದು. ಅಂದರೆ 1.5 ಲಕ್ಷ ಫೀಸ್ ಬಿಟ್ಟರೆ ಒಮ್ಮೆಲೆ ನಿಮಗೆ 12 ಲಕ್ಷದ ಫೀಸು ಸ್ಟಾರ್ಟ್ ಆಗ್ತದೆ. ಆದ ಕಾರಣ ಇದೊಂದು 6 ಲಕ್ಷ ಅಥವಾ ಭಾಳ ಅಂದರೆ ಈಗ 8 ಲ್ಯಾಕ್ ಆಗಿರ್ಬೋದು ಅಂತ ಅನಿಸುತ್ತೆ. ಅದನ್ನು ತಿಳ್ಕೊಂಡು ಹಾಕೋಬೋದು. ಒಂದು ಏನು ಆಪ್ಷನ್ ಎಂಟ್ರಿ ಇದನ್ನು ಬಿಡ್ತಾರೆ ಆವಾಗ ನಮ್ಗೆ ಗೊತ್ತಾಗುತ್ತೆ. ಇನ್ನು ಪ್ರೈವೇಟ್ ಕಾಲೇಜಲ್ಲಿ ನಮಗೆ ಸೈಂಟ್ ಜಾನ್ ಮೆಡಿಕಲ್ ಕಾಲೇಜ್ ಬೆಂಗಳೂರು ತುಂಬ ಟಾಪ್ ಕಾಲೇಜು, ಒಂದು ಇಂಟರ್ನ್ಯಾಷನಲ್ ಫೇಮ್ ಇರುವಂಥ ಕಾಲೇಜ್ ಇದು. ಇಲ್ಲಿ 8.11 ಲ್ಯಾಕ್ ಫೀಸ್ ಇದೆ. ಆಲ್ಮೋಸ್ಟ್ ರೋಮನ್ ಕ್ಯಾಥೋಲಿಕ್ ರಿಲಿಜನ್ದವ್ರಿಗೆ ಇದು ರಿಸರ್ವ್ ಆಗಿರುತ್ತೆ. ಓನ್ಲಿ ಆಲ್ ಇಂಡಿಯಾ ಕೋಟಾ ಒಂದು 10 ಸೀಟು ಮತ್ತು ಸ್ಟೇಟ್ ಕೋಟಾದಲ್ಲಿ 10 ಸೀಟು ಎಲ್ರಿಗೂ ಓಪನ್ ಆಗಿರುತ್ತದೆ. ಅದನ್ನು ಕೂಡ ನೀವು ಬೇಕಾದರೆ ನಮಗೆ 8 ಲ್ಯಾಕ್ ಇದಾಗ್ತದೆ, ನಮ್ಮ ರ್ಯಾಂಕ್ ಚೆನ್ನಾಗಿದೆ, 1.5 ಲಕ್ಷದ ಸೀಟು ಸಿಗ್ತಾ ಇಲ್ಲ ಅಂತಂದರೆ ಈ ಒಂದು ಸೈಂಟ್ ಜಾನ್ ಮೆಡಿಕಲ್ ಕಾಲೇಜನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ಇಲ್ಲಿಗೆ ನಾನು ಇದನ್ನು ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೂ ಒಂದು ನಾನು ಕೆಲವು ಕಾಲೇಜುಗಳು ಏಕೆ ಬಂದಿಲ್ಲ ಅಂತ ನಿಮಗೆ ಅನಿಸ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತೀನಿ ನಿಮಗೆ. ನೋಡಿ, ಈ ಕೆಲವೊಂದು ಕಾಲೇಜುಗಳು ನಮ್ಮ ಕರ್ನಾಟಕದಲ್ಲಿ ಇದ್ದರೂ ಕೂಡ ಇವುಗಳಿಗೆ ನೀವು ಏನು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ MCC ಥ್ರೂ ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗ್ತದೆ. ಮೊದಲನೇದು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ್. ನೋಡಿ, ಇದೊಂದು ಇಂಡಿಯಾದ ಟಾಪ್ 10 ಕಾಲೇಜುಗಳಲ್ಲಿ ಬರುವಂಥ ಒಂದು ಕಾಲೇಜು. ಈ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲದ ಕಾಲೇಜಿಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ MCC ಥ್ರೂ ಆಲ್ ಇಂಡಿಯಾ ಕೋಟಾದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ನೆಕ್ಸ್ಟ್ ಕಾಲೇಜು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಬೆಂಗಳೂರು. ಇದನ್ನು ಕೂಡ ನೀವು MCC ಥ್ರೂ ಪಾರ್ಟಿಸಿಪೇಟ್ ಮಾಡಬೇಕು. ಇನ್ನು ಶ್ರೀ BM ಪಾಟೀಲ್ ಮೆಡಿಕಲ್ ಕಾಲೇಜ್ ವಿಜಯಪುರ, ಇದನ್ನು ನೀವು ಆಲ್ ಇಂಡಿಯಾ ಕೋಟಾದಲ್ಲಿ MCC ಥ್ರೂ ಪಾರ್ಟಿಸಿಪೇಟ್ ಮಾಡಬೇಕು. ಮತ್ತು ದೇವರಾಜ್ ಅರಸ್ ಮೆಡಿಕಲ್ ಕಾಲೇಜ್ ಕೋಲಾರ್, ಇದು ಕೂಡ MCC ಥ್ರೂ ಇರುತ್ತೆ. ಇನ್ನು ಶ್ರೀ ಸಿದ್ಧಾರ್ಥ್ ಮೆಡಿಕಲ್ ಕಾಲೇಜ್ ಬೆಂಗಳೂರು ಆಯಿತು ಮತ್ತು ಶ್ರೀ ಸಿದ್ಧಾರ್ಥ್ ಮೆಡಿಕಲ್ ಕಾಲೇಜ್ ತುಮಕೂರು.
ಇವೆಲ್ಲ ಅಂದರೆ ಡೀಮ್ಡ್ ಯೂನಿವರ್ಸಿಟಿಗಳು ಇವೆಲ್ಲ ಒಂದು ಕೌನ್ಸಿಲಿಂಗ್ ಬಾಡಿ MCC ಆಗಿರುತ್ತೆ. MCC ಥ್ರೂ ಈ 6 ಕಾಲೇಜುಗಳಿಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇವನ್ನು ಕೂಡ ನೀವು ಪಾರ್ಟಿಸಿಪೇಟ್ ಮಾಡಿ ಆಲ್ ಇಂಡಿಯಾ ಕೋಟಾದಲ್ಲೂ ಕೂಡ ನಿಮ್ಮ ಒಂದು ಲಕ್ಕನ್ನು ಟ್ರೈ ಮಾಡ್ಬೋದು. ಅದನ್ನು ಬಿಟ್ಟರೆ ನಾನು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದಂತೆ KA ಥ್ರೂ ಏನು ಒಂದು ಬರುವಂಥ ಈ ಒಂದು ಕಾಲೇಜುಗಳನ್ನು ನೀವು ನಮಗೆ ಇಲ್ಲಿ ಲಭ್ಯವಿರುವಂಥ ಒಂದು 63 ಕಾಲೇಜುಗಳಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಈ ಜಗದ್ಗುರು ಗಂಗಾಧರ ಇದನ್ನು ನೀವು ವಿಚಾರ ಮಾಡಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸ್ವಲ್ಪ ಜಾಸ್ತಿ ಫೀ ನಡೆಯುತ್ತೆ ಅಂತಂದರೆ, ಮತ್ತು ಇದು ಸೇಂಟ್ ಜಾನ್ ಕೂಡ ಅಷ್ಟೇ, ಒಂದು 8 ಲ್ಯಾಕ್ವರೆಗೆ ನಮಗೆ ಫೀಸ್ ನಡೆಯುತ್ತೆ ಅಂತಂದರೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ಯಾರಿಗೆಲ್ಲ ನಮಗೆ MBBS ಸಿಗೋದಿಲ್ಲ, ನಾವು BDS ಅಥವಾ BAMS ಕೂಡ ನಾವು ಆಪ್ಷನ್ ಎಂಟ್ರಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ಅನ್ನೋದ್ರ ಬಗ್ಗೆ, ಅವರ ಒಂದು ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು BDS ಕಾಲೇಜುಗಳಿಗೆ ಮತ್ತು BAMS ಕಾಲೇಜುಗಳಿಗೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಮತ್ತೆ ಭೇಟಿಯಾಗೋಣ.